Sachin Tendulkar is one of the most successful cricketer in the world. He was there, his back foot waiting for it. ಸಚಿನ್ ಟೆಂಡೂಲ್ಕರ್ ಅವರಿಗೆ ಅವರ ಬಾಲ್ಯದಲ್ಲೇ ಕ್ರಿಕೆಟ್ ಬಗ್ಗೆ ತುಂಬ ಆಸಕ್ತಿ ಇತ್ತು. ಅವರ ಶಾಲಾ ಕಾಲೇಜು ದಿನಗಳಲ್ಲೇ ಅವರು ಕ್ರಿಕೆಟನ್ನು ಆಡ್ತಾ ಇದ್ರು. ಆರಂಭಿಕ ಹಂತದಲ್ಲೇ ಇವರ ಕ್ರಿಕೆಟ್ ಟ್ಯಾಲೆಂಟನ್ನು ಗುರುತಿಸಿ ಇವರಿಗೆ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಆಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಮುಂದೆ ನಡೆದದ್ದೆಲ್ಲ ಇತಿಹಾಸ. ಇವತ್ತು ಸಚಿನ್ ಟೆಂಡೂಲ್ಕರ್ ಕ್ರಿಕೆಟ್ ಲೋಕದ ದಂತಕತೆ, ಕ್ರಿಕೆಟ್ ಲೋಕದ ದೇವರು, ಶತಕಗಳ ಸರದಾರ, ದಾಖಲೆಗಳ ಸರದಾರ, ಕ್ರಿಕೆಟ್ನಲ್ಲಿ ದೊಡ್ಡ ಹೆಸರನ್ನು ಮಾಡಿದ್ದಾರೆ. ಇವತ್ತು 100ಕ್ಕಿಂತ ಹೆಚ್ಚು ಶತಕಗಳನ್ನು ಬಾರಿಸಿದ್ದಾರೆ, 20,000ಕ್ಕಿಂತಲೂ ಹೆಚ್ಚು ರನ್ಗಳನ್ನು ಮಾಡಿದ್ದಾರೆ. ಇಷ್ಟೆಲ್ಲ ಸಾಧ್ಯ ಆಗಿದ್ದು ಇವರ ಕ್ರಿಕೆಟ್ ಟ್ಯಾಲೆಂಟನ್ನು ಆರಂಭಿಕ ಹಂತದಲ್ಲೇ ಗುರುತಿಸಿ ಇವ್ರಿಗೆ ಕ್ರಿಕೆಟ್ ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಇಷ್ಟೆಲ್ಲ ಬೆಳೆಯೋದಕ್ಕೆ, ಇಷ್ಟೆಲ್ಲ ಗ್ರೋ ಆಗೋದಕ್ಕೆ ಸಾಧ್ಯ ಆಯಿತು. ಅದೇ ರೀತಿಯಾಗಿ ವೆನ್ ಇಟ್ ಕಮ್ಸ್ ಟು ದ ವರ್ಲ್ಡ್ ಆಫ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ನೀವು ಮಲ್ಟಿ ಬ್ಯಾಗರ್ ರಿಟರ್ನ್ ಜನರೇಟ್ ಮಾಡಬೇಕು, 100 times 200 times ರಿಟರ್ನ್ನ ಜನರೇಟ್ ಮಾಡಬೇಕು ಅಂತಂದರೆ ಡೆಫಿನೆಟ್ಲಿ ಯು ಶುಡ್ ಇನ್ವೆಸ್ಟ್ ಇನ್ ಟು ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್. ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್ಸ್ ಅವು ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತವೆ. ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಸ್ಟಾಕ್ಸ್ ದೇ ಆರ್ ಇನ್ ದ ಫೇಸ್ ಆಫ್ ಜಸ್ಟ್ ಸ್ಟಾರ್ಟ್ಅಪ್. ಕಂಪ್ನಿಗಳು ಈಗ ತಾನೇ ಆರಂಭ ಆಗಿರುತ್ತೆ. ಫ್ಯೂಚರಲ್ಲಿ ಇವು ದೊಡ್ಡ ಮಟ್ಟದಲ್ಲಿ ಗ್ರೋ ಆಗೋದಕ್ಕೆ, ಬೆಳೆಯೋದಕ್ಕೆ, ಎಕ್ಸ್ಪ್ಯಾನ್ಷನ್ ಮಾಡೋದಕ್ಕೆ ಹೆಚ್ಚು ಅವಕಾಶ ಇರುತ್ತೆ. ಆ ಕಾರಣದಿಂದಾಗಿ ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್ಸು ನಿಮಗೆ ಮಲ್ಟಿ ಬ್ಯಾಗರ್ ರಿಟರ್ನ್ನ ಜನರೇಟ್ ಮಾಡೋ ಅವಕಾಶ ಜಾಸ್ತಿ ಇರುತ್ತೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಏನು, ಇದರಿಂದ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮಗೆ ಏನು ಬೆನಿಫಿಟ್ಟು, ಪ್ಲಸ್ ರಿಸ್ಕ್ ಏನು, ಪ್ಲಸ್ ಒಂದು ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್ ಬಗ್ಗೆ ನಾನು ಇನ್ ಡೆಪ್ತ್ ಆಗಿ ಡಿಸ್ಕಷನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ. ಸ್ನೇಹಿತರೆ, ವಿಷಯವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣದೊಂದು ರಿಕ್ವೆಸ್ಟ್ ಏನಂತಂದರೆ, ಇನ್ನೂ ಕೂಡ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಹಾಯ ಸಹಕಾರ ಖಂಡಿತ ನಮಗೆ ಬೇಕಾಗುತ್ತೆ. ಇದು ನಾವು ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ, ನಿಮ್ಮನ್ನು ಎಜುಕೇಟ್ ಮಾಡೋದಕ್ಕೆ ನಮಗೆ ಎನ್ಕರೇಜ್ ಕೊಟ್ಟಂಗಾಗತ್ತೆ. ಅದರ ಜೊತೆಗೆ ನಾನೊಬ್ಬ ಸರ್ಟಿಫೈಡ್ ಮ್ಯೂಚುವಲ್ ಫಂಡ್ ಅಡ್ವೈಸರ್. ನಿಮ್ಮ ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋನ ನಾನು ಫ್ರೀಯಾಗಿ ರಿವ್ಯೂ ಮಾಡಿಕೊಡ್ತೀನಿ. ನಿಮ್ಗೇನಾದರೂ ಸಪೋರ್ಟ್ ಬೇಕು ಅಥವಾ ಸರ್ವಿಸ್ ಬೇಕು ಅಂತಂದರೆ ಕೆಳಗಡೆ ಕಾಣ್ತಿರುವಂಥ ವಾಟ್ಸಪ್ ನಂಬರಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಡೆಫಿನೆಟ್ ಆಗಿ ನಿಮ್ಗೆ ಹೆಲ್ಪ್ ಮಾಡಿಕೊಡ್ತೀನಿ. ಸ್ನೇಹಿತರೆ, ಮೊದಲನೇದಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ 3 ರೀತಿ ಕಂಪ್ನಿಗಳಿರುತ್ತೆ: ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಅಂತ ಹೇಳಿ. ಸೊ ಬೇಸ್ಡ್ ಆನ್ ದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಕಂಪ್ನಿಗೆ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಮಾಡ್ತಾರೆ. ಅಕಾರ್ಡಿಂಗ್ ಟು ದ್ಯಾಟ್ ಇದನ್ನು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಅಂತ ಕ್ಯಾಟಗರೈಸ್ ಮಾಡ್ತಾರೆ. ಭಾರತ ಸ್ಟಾಕ್ ಮಾರ್ಕೆಟಲ್ಲಿರುವಂಥ ಟಾಪ್ 100 ಕಂಪ್ನೀಸ್ಗಳನ್ನು ಬೇಸ್ಡ್ ಆನ್ ದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆ ಕಂಪ್ನಿಗಳನ್ನು ಲಾರ್ಜ್ ಕ್ಯಾಪ್ ಕಂಪ್ನೀಸ್ ಅಂತ ಕರೀತಾರೆ. ಉದಾಹರಣೆಗೆ ರಿಲಯನ್ಸು, ಟೈಟಾನು, HDFC ಬ್ಯಾಂಕು, TCS ಇವೆಲ್ಲವೂ ಲಾರ್ಜ್ ಕ್ಯಾಪ್ ಕಂಪ್ನಿಗಳು. ಈ ಥರ ಅತಿ ಹೆಚ್ಚು ಟಾಪ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹೊಂದಿರುವಂಥ ಟಾಪ್ 100 ಕಂಪ್ನೀಸ್ಗಳನ್ನು ಲಾರ್ಜ್ ಕ್ಯಾಪ್ ಕಂಪ್ನೀಸ್ ಅಂತ ಕರೀತಾರೆ. 101ರಿಂದ 250ರವರೆಗೂ ಮಿಡ್ ಕ್ಯಾಪ್ ಕಂಪ್ನೀಸ್ ಅಂತ ಕರೀತಾರೆ. 250ರಿಂದ ಕೆಳಗಡೆ ಇರುವಂಥ ಎಲ್ಲ ಕಂಪ್ನಿಗಳನ್ನು ಸ್ಮಾಲ್ ಕ್ಯಾಪ್ ಕಂಪ್ನೀಸ್ ಅಂತ ಕರೀತಾರೆ. ಸ್ನೇಹಿತರೆ, ಲಾರ್ಜ್ ಕ್ಯಾಪ್ ಕಂಪ್ನಿಗಳು ದೇ ಆರ್ ದ ಮಾರ್ಕೆಟ್ ಲೀಡರ್. ಈ ಕಂಪ್ನಿಗಳ ಬಿಸ್ನೆಸ್ ಬಂದ್ಬಿಟ್ಟು ವೆಲ್ ಎಸ್ಟಾಬ್ಲಿಷ್ ಆಗಿರುತ್ತೆ. ಉದಾಹರಣೆಗೆ ರಿಲಯನ್ಸ್, ಟೈಟಾನ್, HDFC ಬ್ಯಾಂಕ್ ಈ ಕಂಪ್ನಿಗಳು ಲೆಸ್ಸರ್ ವೊಲಟಿಲಿಟಿಯನ್ನು ಹೊಂದಿರ್ತವೆ. ನಿಮಗೆ ಕನ್ಸಿಸ್ಟೆಂಟ್ ಆದ ರಿಟರ್ನ್ನ ಜನರೇಟ್ ಮಾಡುವಂಥ ಚಾನ್ಸಸ್ ಇಲ್ಲಿ ಜಾಸ್ತಿ ಇರುತ್ತೆ. ಎರಡನೇದು ಬಂದ್ಬಿಟ್ಟು ಮಿಡ್ ಕ್ಯಾಪ್ ಕಂಪ್ನಿಗಳು. ಈ ಕಂಪ್ನಿಗಳು ದೇ ಆರ್ ಇನ್ ದ ಫೇಸ್ ಆಫ್ ಗ್ರೋತ್ ಮತ್ತು ಎಕ್ಸ್ಪಾನ್ಷನ್ ಫೇಸಲ್ಲಿ ಇರುತ್ತೆ. ಸೊ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಇಲ್ಲಿ ಮಲ್ಟಿ ಬ್ಯಾಗರ್ ರಿಟರ್ನ್ ಜನರೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೂರನೇದು ಬಂದ್ಬಿಟ್ಟು ಸ್ಮಾಲ್ ಕ್ಯಾಪ್ ಕಂಪ್ನೀಸು. ಇಲ್ಲಿ ಹೈ ರಿಸ್ಕ್ ಹೈ ರಿಟರ್ನ್ ಇರುತ್ತೆ. ಯಾಕಂತಂದರೆ ದೀಸ್ ಕಂಪ್ನೀಸ್ ದೇ ಆರ್ ಇನ್ ದ ಫೇಸ್ ಆಫ್ ಜಸ್ಟ್ ಸ್ಟಾರ್ಟ್ಅಪ್, ಆರಂಭಿಕ ಹಂತದಲ್ಲಿರುತ್ತೆ. ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಹಾರಿಝಾನ್ 8 ವರ್ಷ 10 ವರ್ಷ ಇದ್ದಾಗ ನಿಮ್ಗೆ ಇಲ್ಲಿ ಒಂದು ಒಳ್ಳೆ ರಿಟರ್ನ್ ಜನರೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ನೇಹಿತರೆ, ನೀವೇನಾದರೂ ಸ್ಟೇಬಲ್ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇಲ್ಲ ನಾನು ಸ್ವಲ್ಪ ರಿಸ್ಕ್ ತಗೊಂತೀನಿ ಅಂತಂದರೆ ಮಿಡ್ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇಲ್ಲ ನಾನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಪ್ಲಸ್ ನನ್ನ ರಿಸ್ಕನ್ನು ತಗೊಳ್ಳುವಂಥ ಶಕ್ತಿ ನನಗಿದೆಯಾ ಅಂತಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಇನ್ವೆಸ್ಟ್ ಇನ್ ಟು ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್. ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ ಇದೆ ಅಂತಂದರೆ, ಮೊದಲನೇದಾಗಿ ಬಂದ್ಬಿಟ್ಟು ಮಲ್ಟಿ ಬ್ಯಾಗರ್ ರಿಟರ್ನ್. ಪ್ರತಿಯೊಬ್ಬ ಇನ್ವೆಸ್ಟರ್ಸ್ದು ಗೋಲ್ ಏನಾಗಿರುತ್ತೆ ಅಂತಂದರೆ ಮಲ್ಟಿ ಬ್ಯಾಗರ್ ರಿಟರ್ನ್ ಜನರೇಟ್ ಮಾಡಬೇಕು, 100 times 200 times ರಿಟರ್ನ್ನ ಜನರೇಟ್ ಮಾಡಬೇಕು ಅಂತಂದರೆ ಡೆಫಿನೆಟ್ಲಿ ಯು ಶುಡ್ ಇನ್ವೆಸ್ಟ್ ಇನ್ ಟು ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್. ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್ಸು ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತವೆ. ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ದೇ ಆರ್ ಇನ್ ದ ಫೇಸ್ ಆಫ್ ಜಸ್ಟ್ ಸ್ಟಾರ್ಟ್ಅಪ್ ಫೇಸಲ್ಲಿ ಇರುತ್ತೆ. ಒಂದು 8 ವರ್ಷ 10 ವರ್ಷ ಆದಮೇಲೆ ಆ ಕಂಪ್ನಿಗಳು ದೊಡ್ಡ ಮಟ್ಟದಲ್ಲಿ ಗ್ರೋ ಆಗೋದಕ್ಕೆ, ಬೆಳೆಯೋದಕ್ಕೆ ಹೆಚ್ಚು ಅವಕಾಶ ಇರುತ್ತೆ.
ಆ ಕಾರಣಕ್ಕೋಸ್ಕರ ನೀವು ಮಲ್ಟಿ ಬ್ಯಾಗರ್ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ಯು ಶುಡ್ ಇನ್ವೆಸ್ಟ್ ಇನ್ ಟು ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್. ಎರಡನೇದು ಬಂದ್ಬಿಟ್ಟು ಹೈಯರ್ ಅಲ್ಫಾ ಜನರೇಷನ್. ಪ್ರತಿಯೊಂದು ಮ್ಯೂಚುವಲ್ ಫಂಡ್ ಕಂಪ್ನಿದು ಗೋಲ್ ಏನಾಗಿರುತ್ತೆ ಅಂತಂದ್ರೆ ಬೆಂಚ್ ಮಾರ್ಕ್ ಅನ್ನ ಬೀಟ್ ಮಾಡ್ಬೇಕು ಅನ್ನೋದು ಪ್ರತಿಯೊಂದು ಮ್ಯೂಚುವಲ್ ಫಂಡ್ ಗೋಲ್ ಆಗಿರುತ್ತೆ. ಇಲ್ಲಿ ಬೆಂಚ್ ಮಾರ್ಕ್ ಅಂತ ಯಾವ್ದನ್ನ ಕನ್ಸಿಡರ್ ಮಾಡ್ತಾರೆ ಅಂತಂದ್ರೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಇವೆರಡು ಭಾರತ ಸ್ಟಾಕ್ ಮಾರ್ಕೆಟ್ನ ಅತಿ ದೊಡ್ಡ ಇಂಡೆಕ್ಸ್ಗಳು. ಪ್ರತಿಯೊಂದು ಮ್ಯೂಚುವಲ್ ಫಂಡ್ಗಳು ಇದಕ್ಕಿಂತಲೂ ಹೆಚ್ಚು ರಿಟರ್ನ್ ಜನರೇಟ್ ಮಾಡ್ಬೇಕಂತ ಗೋಲ್ ಇಟ್ಕೊಂಡಿರ್ತಾರೆ. ಉದಾಹರಣೆಗೆ ನಿಫ್ಟಿ 15% ರಿಟರ್ನ್ ಕೊಟ್ಟರೆ ಅದಕ್ಕಿಂತಲೂ ನಾವು ಒಂದು 2-3% ಹೆಚ್ಚಿಗೆ ರಿಟರ್ನ್ ಜನರೇಟ್ ಮಾಡ್ಬೇಕಂತೇಳಿ ಪ್ರತಿಯೊಂದು ಮ್ಯೂಚುವಲ್ ಫಂಡದ್ದು ಗೋಲ್ ಆಗಿರುತ್ತೆ. ಆದರೆ ಹಿಸ್ಟೋರಿಕಲ್ ನೀವು ಚೆಕ್ ಮಾಡಿದಾಗ ಸುಮಾರು ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್ಸ್ಗಳು ಬೆಂಚ್ ಮಾರ್ಕ್ಗಿಂತಲೂ ಹೆಚ್ಚು ರಿಟರ್ನ್ ಕೊಟ್ಟಿರುವಂಥ ಉದಾಹರಣೆ ಇದೆ. ಅದಕ್ಕೋಸ್ಕರ ನೀವು ಹೈಯರ್ ಅಲ್ಫಾ ಜನರೇಷನ್ ಮಾಡಬೇಕು ಅಂತಂದ್ರೆ ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬಾ ಒಳ್ಳೆಯದು. ಸ್ನೇಹಿತರೆ, ಇನ್ನು ರಿಸ್ಕ್ ಬಗ್ಗೆ ಮಾತಾಡೋದಾದ್ರೆ ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್ಸ್ಗಳು ಪ್ರಿಡಾಮಿನೆಂಟ್ ಆಗಿ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತವೆ. ಈ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ಗಳು ದೇರ್ ಇನ್ ದ ಫೇಸ್ ಆಫ್ ಜಸ್ಟ್ ಸ್ಟಾರ್ಟ್ಅಪ್ ಫೇಸ್ ಅಲ್ಲಿ ಇರೋದ್ರಿಂದ ಈ ಸ್ಟಾಕ್ಸ್ಗಳು ಹೆಚ್ಚು ವಾಲಟೈಲ್ ಇರುತ್ತೆ. ಮಾರ್ಕೆಟ್ ಮೇಲೆ ಹೋಗುವಾಗ ನಿಮ್ಗೆ ಚೆನ್ನಾಗಿ ರಿಟರ್ನ್ ಬರ್ಬೋದು, ಆದರೆ ಮಾರ್ಕೆಟ್ ಕೆಳಗಡೆ ಬರೋ ಸಂದರ್ಭದಲ್ಲಿ ಈ ಸ್ಟಾಕ್ಸ್ಗಳು 15%, 20% ಕೂಡ ಕರೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಈ ರಿಸ್ಕ್ ಅನ್ನ ತಿಳ್ಕೊಂಡಿರ್ಬೇಕು. ಪ್ಲಸ್ ನಿಮ್ಮ ಇನ್ವೆಸ್ಟ್ಮೆಂಟ್ ಹಾರಿಝಾನ್ 8 ವರ್ಷ 10 ವರ್ಷಕ್ಕಿಂತಲೂ ಹೆಚ್ಚಿದ್ದಾಗ ಮಾತ್ರ ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ಸೂಕ್ತ. ಇನ್ವೆಸ್ಕೋ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ 2018ರಲ್ಲಿ ಆರಂಭವಾಗಿದೆ, 7 ವರ್ಷಗಳನ್ನು ಕಂಪ್ಲೀಟ್ ಮಾಡಿದೆ. AUM ಆಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅನ್ನು ನೋಡೋದಾದ್ರೆ 8,700 ಕೋಟಿ ಇದೆ. ಎಕ್ಸ್ಪೆನ್ಸ್ ರೇಷಿಯೋ 1.20%, NAV ನೆಟ್ ಅಸೆಟ್ ವ್ಯಾಲ್ಯೂ 47 ಇದೆ. ಆಸೆಟ್ ಅಲೋಕೇಶನ್ ನೋಡೋದಾದ್ರೆ 95% ಇಕ್ವಿಟಿ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ, ಒಂದು 5% ಡೆಟ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಈಕ್ವಿಟಿ ಅಲೋಕೇಶನ್ ನೋಡೋದಾದ್ರೆ 5% ಲಾರ್ಜ್ ಕ್ಯಾಪಲ್ಲಿದೆ, 25% ಮಿಡ್ ಕ್ಯಾಪಲ್ಲಿದೆ, 65% ಸ್ಮಾಲ್ ಕ್ಯಾಪಲ್ಲಿದೆ. ಸಿನ್ಸ್ ಇಟ್ ಇಸ್ ಅ ಸ್ಮಾಲ್ ಕ್ಯಾಪ್ ಫಂಡ್ 65% ಅಲೋಕೇಶನ್ ಸ್ಮಾಲ್ ಕ್ಯಾಪಲ್ಲಿದೆ. ಟಾಪ್ 5 ಸೆಕ್ಟರ್ಸ್ಗಳನ್ನು ನೋಡೋದಾದರೆ 22% ಸರ್ವಿಸಸ್ಸಲ್ಲಿದೆ, 18% ಫಿನಾನ್ಸಲ್ಲಿದೆ, 15% ಹೆಲ್ತ್ ಕೇರಲ್ಲಿದೆ, 12% ಕನ್ಸ್ಟ್ರಕ್ಷನಲ್ಲಿದೆ, 8% ಆಟೋಮೊಬೈಲಲ್ಲಿದೆ. ಟಾಪ್ 10 ಸ್ಟಾಕ್ಸ್ಗಳನ್ನು ನೋಡೋದಾದರೆ ಕಿಮ್ಸ್, ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಸ್ವಿಗ್ಗಿ, JK ಲಕ್ಷ್ಮಿ ಸಿಮೆಂಟ್, ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್, ಕರೂರು ವೈಶ್ಯ ಬ್ಯಾಂಕ್, ಇಂಟರ್ಗ್ಲೋಬ್ ಏವಿಯೇಷನ್ ಲಿಮಿಟೆಡ್, BSE ಲಿಮಿಟೆಡ್, ಅಂಬರ್ ಎಂಟರ್ಪ್ರೈಸಸ್, ಆದಿತ್ಯ ಇನ್ಫೋಟೆಕ್ ಆ್ಯಂಡ್ ಚೋಳಮಂಡಲಂ ಫಿನಾನ್ಸ್. ಫಂಡ್ ಮ್ಯಾನೇಜರ್ನ ನೋಡೋದಾದರೆ ಆದಿತ್ಯ ಕೆಮಾನಿ ಇಸ್ ದ ಫಂಡ್ ಮ್ಯಾನೇಜರ್. ಇವರು BCom ಗ್ರ್ಯಾಜುಯೇಟ್, ಇವ್ರಿಗೊಂದು 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಪ್ರಯರ್ ಟು ದಿಸ್ ಹಿ ವರ್ಕ್ ವಿತ್ ಮೋತಿಲಾಲ್ ಓಸ್ವಾಲ್, SBI ಮ್ಯೂಚುವಲ್ ಫಂಡ್, ICICI ಮ್ಯೂಚುವಲ್ ಫಂಡ್, HSBC ಮ್ಯೂಚುವಲ್ ಫಂಡ್, ಈ ರೀತಿ ಅನೇಕ ಟಾಪ್ AMCಗಳ ಜೊತೆ ವರ್ಕ್ ಮಾಡಿದ್ದಾರೆ. ಇನ್ನು ರಿಟರ್ನ್ಸ್ ಬಗ್ಗೆ ನೋಡೋದಾದ್ರೆ 2018ರಿಂದ ಇಲ್ಲಿವರೆಗೂ ಈ ಫಂಡ್ 25% ರಿಟರ್ನ್ ಕೊಟ್ಟಿದೆ, ವಿಚ್ ಇಸ್ ವೆರಿ ಗುಡ್. ನೀವೇನಾದರೂ 50,000 ರೂಪಾಯಿ SIP ಈ ಸ್ಕೀಮಲ್ಲಿ ಮಾಡಿದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟು 42 ಲಕ್ಷ ಆಗ್ತಿತ್ತು, ಮಾರ್ಕೆಟ್ ವ್ಯಾಲ್ಯೂ ಇವತ್ತಿಗೆ 1 ಕೋಟಿ ಆಗಿರ್ತಿತ್ತು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್ ಬಗ್ಗೆ, ಅದರ ಬೆನಿಫಿಟ್ ಮತ್ತು ರಿಸ್ಕ್ ಬಗ್ಗೆ, ಪ್ಲಸ್ ಒಂದು ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್ ಬಗ್ಗೆನೂ ನಾವು ಡಿಸ್ಕಷನ್ ಮಾಡಿದ್ವಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಇಷ್ಟ ಆದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ನಾನು ಮ್ಯೂಚುವಲ್ ಫಂಡ್ ಅಡ್ವೈಸರ್. ನಿಮ್ಗೆ ಏನಾದರೂ ಡೌಟ್ಸು ಕ್ವಶನ್ಸ್ ಇದ್ದರೆ ಡೆಫಿನೆಟ್ ಆಗಿ ಕೆಳಗಡೆ ಕಾಣ್ತಿರುವಂಥ ನಂಬರ್ ಮೇಲೆ ಕಾಂಟ್ಯಾಕ್ಟ್ ಮಾಡಿ, ಡೆಫಿನೆಟ್ ಆಗಿ ಹೆಲ್ಪ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್.